ದೇವಿಯನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದಾಳೆ. ಆ ಸಮಯಕ್ಕೆ ಸರಿಯಾಗಿ ಯಾವ ಮಹಾನುಭಾವನಾಥ ಮಹಂದಾತ ಚಕ್ರವರ್ತಿ ಮಹಾರಾಜ ಬಾಡಿದ ಮುಖವುಳ್ಳವನಾಗಿ ಕಣ್ಣಲ್ಲಿ ಕಣ್ಣೀರನ್ನು ಹರಿಸುತ್ತಾ, ಮುಂದೆ ಭಗವಂತ ನಮಗೇನು ಕಷ್ಟ ಕೊಡ್ತಾನೋ, ಯಾವ ಕಾಟ ಕೊಡ್ತಾನೋ, ನಮ್ಮ ಸಂಸಾರದಲ್ಲಿ ಏನು ಬಿರುಕನ್ನು ತಂದು ಕೊಡ್ತಾನೋ ಒಂದು ಗೋಚರವಾಗಲ್ಲ ಅಂತ ಹೇಳಿ ಈ ವಿಷಯವನ್ನ ನನ್ನ ಸತಿಯಾತಕ್ಕಂಥ ಬಿಂದುಮತಿಯೊಡನೆ ಹಂಚಿಕೊಳ್ಳೋಣ. ಈ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ. ಯಾವ ಮನುಷ್ಯನಿಗೆ ಆಗಲಿ ವಿಪರೀತವಾಗಿ ದುಃಖವಾದಾಗ, ಕಷ್ಟ ಹೆಚ್ಚಾದಾಗ ಒಂದು ಕತ್ತಲೆ ಕವದಂಗೆ ಆಗ್ಬಿಡ್ತದೆ. ದಿಕ್ಕ ತೋಚೋದಿಲ್ಲ, ಏನು ಮಾಡಬೇಕು ಅಂತ ದಿಕ್ಕೇ ಅರಿಯೋದಿಲ್ಲ. ಅಂತಹ ಸಮಯದಲ್ಲಿ ಮತ್ತೊಬ್ಬರೊಡನೆ ಆ ಸಂಕಟವನ್ನು ಹೇಳ್ಕೊಂಡ್ರೆ ಮನಸ್ಸು ಹಗುರವಾಗುತ್ತೆ, ಮನಸ್ಸಿನ ಭಾರ ಕಮ್ಮಿ ಆಗುತ್ತೆ ಅಂತ ಹೇಳಿ ಯಾವ ಮಹಂದಾತ ಚಕ್ರವರ್ತಿ ಬಿಂದುಮತಿ ಮಹಾರಾಣಿ ಆ ದೇವಿಯ ಪೂಜೆ ಮಾಡ್ತಕ್ಕಂಥ ಸ್ಥಳಕ್ಕೆ ಬಂದು ನಿಂತುಕೊಂಡು ನೋಡ್ತಾನೆ. ನೋಡಿದ ಮಹಾರಾಣಿ, ಅಯ್ಯಯ್ಯೋ ನನ್ನ ಸ್ವಾಮಿ ಬಂದರು, ನನ್ನ ಮನೆ ದೇವರು, ನನ್ನ ಆರಾಧ್ಯ ದೈವ, ನನ್ನೊಡೆಯ. ಓಡೋಡಿ ಹೋಗಿ ತಟ್ಟೆನ ಕೆಳಗಿಟ್ಟು ಮಹಾರಾಜನ ಕೈ ಹಿಡಿದು ಕರ್ಕ ಬರ್ತಾ ಇದ್ದಾರೆ. ಬನ್ನಿ, ನಾನಿರು ವೇಳೆಗೆ ಬರಲು ಮಗನ ಮಾನವೇ, ಬನ್ನಿ. ಪಕ್ಕದಲ್ಲಿ ಕುಳ್ಳಿಸಿಕೊಂಡು ಗಲ್ಲದ ಮೇಲೆ ಕೈ ಇಟ್ಕೊಂಡು ನೋಡ್ತಾಳೆ, ಮುಖವನ್ನೇ ಗುರುಗುಟ್ಟುಕೊಂಡು. ಅಯ್ಯಯ್ಯೋ ಏನು ಸ್ವಾಮಿ, ದಿನನಿತ್ಯವೂ ನಿಮ್ಮ ಮುಖದಲ್ಲಿ ನಗು ಕಮಲದ ಹಾಗೆ ಅರಳಿ ಪಳಪಳ ಪಳ ಅಂತ ನಿಮ್ಮ ಮುಖ ಹೊಳಿತಾ ಇತ್ತು. ಇವತ್ತಿನ ದಿವಸ ನೋಡ್ರೆ ನಿಮ್ಮ ಮುಖವೆಲ್ಲ ಕಂದಿ ಕುಂದಿ ಬೆಂದು ಬಾಡಿ ಹೋಗಿದೆಯಲ್ಲ, ಏನಾಗಿದೆ ಸ್ವಾಮಿ? ನಿಮಗೆ ಬಂದಿರುವ ಕಷ್ಟವಾದರೂ ಏನು, ಆಪತ್ತಾದರೂ ಏನು, ದಯಮಾಡಿ ನನ್ನನ್ನು ಹೇಳಬಾರ್ದೆ. ನನಗೇನು ಭಯವಾಗ್ತಾ ಇದೆ ನಿಮ್ಮನ್ನು ನೋಡ್ತಾ ಇದ್ರೆ. ದಯಮಾಡಿ ಹೇಳಿ ಸ್ವಾಮಿ, ನಿಮ್ಗೆ ಏನು ತೊಂದರೆ? ನನ್ನಿಂದ ಏನಾದರೂ ಅಪರಾಧವಾಯಿತೆ? ಮಹಾರಾಜ ಹೇಳಿಲ್ಲ ದೇವಿ, ನಿನ್ನಿಂದ ಯಾವ ಅಪರಾಧವಾಗಿಲ್ಲ. ನೆರೆಹೊರೆ ರಾಜರೇನಾದರೂ ಆರು ರಾಯನ ಗಂಡನ ಮೂರು ಲೋಕ ಕಂಡಂತ ಈ ವಿಧಿಮಿಂದ ನನ್ನ ಯಾರೇ ಗೆಲ್ಲುವರು? ಯಾವ ರಾಜರು ತಾನೇ ನನ್ನನ್ನು ಗೆಲ್ಲಬಲ್ಲರು? ಆಗ ನನಗೆ ಬಂದಿರತಕ್ಕಂಥ ಕಷ್ಟವೇನು? ದೇವಿ, ಈ ದಿವಸ ನನ್ನ ಅರಮನೆಯಲ್ಲಿ ಶನಿದೇವರು ದೊಡ್ಡವರು, ಮಹಾಲಕ್ಷ್ಮಿ ದೊಡ್ಡವರು ಎಂಬಂತ ಪಂಥ ಹುಟ್ಟಿತು. ಆಗ ನಾನು ದಿವ್ಯ ವಸ್ತ್ರವನ್ನು ಸುತ್ತಿ ಬಂಗಾರದ ಪೀಠ, ಕೆಬ್ಬಿಣದ ಪೀಠವನ್ನ ತಯಾರು ಮಾಡುವೆ.
ಮಹಾಸ್ವಾಮಿ ಶನಿದೇವರು ಬಂದು ಕಪಿಲ ಪೀಠದಲ್ಲಿ ಕುಳಿತುಕೊಂಡು ಲಕ್ಷ್ಮೀದೇವಿ ಬಂಗಾರ ಪೀಠದಲ್ಲಿ ಕುಳಿತುಕೊಂಡು ಲಕ್ಷ್ಮೀದೇವಿಗೆ ಸಂತೋಷವಾಯಿತು. ಪರಮಾತ್ಮ ಶನಿದೇವ ಕೋಪಗೊಂಡ, ನಿನ್ನನ್ನು ಹಾಗೆ ಮಾಡುವೆ, ಹೀಗೆ ಮಾಡುವೆ, ಕಾಡಿಗಟ್ಟುವೆ, ಬೇಗಿಗಿಡುವೆ ಅಂತ ಹಠ ತೊಟ್ಟಿವೆ. ಮುಂದೆನ್ನೇನು ಕಾಟ ಬರುವುದೋ, ಇನ್ನೇನು ತೊಂದರೆ ಕೊಡ್ತಾನೋ, ನನಗೆ ಭಯವಾಗ್ತಾ ಇದೆ ಸ್ವಾಮಿ, ನನಗೆ ಭಯವಾಗ್ತಾ ಇದೆ. ಆಗ ಹೆಂಡತಿ ಯೋಚನೆ ಮಾಡಿದ್ನು, ನನ್ನ ಪತಿ ಈಗ ಧೈರ್ಯಗೆಟ್ಟಿದ್ದಾನೆ, ನಾನು ಈಗ ಅವರಂಗೆ ಕಣ್ಣೀರು ಹಾಕ್ಬಿಟ್ರೆ ಹತ್ರ ಭಂಗ ತಿರೋಯ್ತದ, ಹತ್ರ ಕಷ್ಟ ಪರಿಹಾರ ಆಗಲ್ಲ. ಏನಾದ್ರು ಒಂದು ದಾರಿ ನುಡುಕಬೇಕು. ದಾರಿ ನುಡುಕಬೇಕಾದ್ರೆ ಮೊದಲು ನನ್ನ ಪತಿದೇವರಿಗೆ ಧೈರ್ಯ ಹೇಳಬೇಕು. ನಮ್ಮ ಸಂಸಾರ ಚೆನ್ನಾಗಿರ್ಬೇಕಾದ್ರೆ ಪತಿಗೆ ಧೈರ್ಯವನ್ನು ಹೇಳಬೇಕು ಅಂತ ಹೇಳಿ, ನನ್ನ ಪತಿ ಧೈರ್ಯಗೆಟ್ಟಿದ್ದಾರೆ, ಈಗ ನಾನು ಧೈರ್ಯಗಿಡಬಾರದು ಅಂತ ಯಾವ ಮಹತಾಯಿ ಆ ಬಿಂದುಮತಿ ತನ್ನ ಪತಿಯ ಗಲ್ಲವನ್ನು ಹಿಡ್ಕೊಂಡು ಹೇಳ್ತಾಳೆ, ಚಿಂತೆಗೊಳ್ಳದಿರು ನನ್ನ ಪ್ರಾಣಕಾಂತ, ಚಿಂತೆಗೊಳ್ಳದಿರು ನನ್ನ ಪ್ರಾಣಕಾಂತ, ಶಾಂತಿಯನ್ನು ತಾಯೋ ಮನದಿ ಗೋಪಿಕಾಂತ, ಶಾಂತಿಯನ್ನು ತಾಯೋ ಮನದಿ ಗೋಪಿಕಾಂತ, ಚಿಂತೆಗೊಳ್ಳದಿರು ನನ್ನ ಆಕಾಶನಿಗೆ ಬೆದರಲೇಕೆ ಕೇಳು ಕಾಂತ, ನೀನು ಆಕಾಶನಿಗೆ ಹರಿಯು ನಮ್ಮ ಕೊರೆಯುವ ನೀಲಕಾಂತ, ಹರಿಯು ನಮ್ಮ ಕೊರೆಯುವನು, ಹರಿಯು ನಮ್ಮ ಕೊರೆಯುವನು ನೀಲಕಾಂತ, ಎಂತಗೊಳ್ಳ ಶಾಂತಿಯನ್ನು ತಾಯೋ ಮಗನಿಗೆ ಚೆನ್ನಾಗಿ ತಾಳ ಆಗ್ತದೆ. ತಾಳ ಜ್ಞಾನ ಚೆನ್ನಾಗಿದೆ. ಹೌದು, ಯಾಕೆಂದ್ರೆ ಆ ಜ್ಞಾನ ಶುದ್ಧಿ ಆಗ್ಬೇಕಾದ್ರೆ ಆ ತಾಳ ಜ್ಞಾನ, ಸ್ತುತಿ ಜ್ಞಾನ ಎಲ್ಲವೂ ಇದ್ದಾಗಲೇ ಮಕ್ಕಳು ಕೂಡ ಜ್ಞಾನವಂತರಾಗ್ತಾರೆ. ಇಲ್ಲವಾದ್ರೆ ಬರೀ ಪುಸ್ತಕ, ಕಾನ್ವೆಂಟು, ಮೊಬೈಲು, ಊಟ, ಇಷ್ಟರಲ್ಲೇ ಇವ್ರ ಜೀವನನೇ ಮುಗಿದೋಯ್ತದೆ. ಟಿವಿ ನಾನು ಮರ್ತು ಬಿಟ್ಟಿದ್ದೇನೆ ಅನಿಸ್ತಾ ಇವನು. ಏನ್ರಿ ಮಕ್ಕಳು ಓಡಿಸೋದೀಗ ತುಂಬಾ ಕಷ್ಟ, ತುಂಬಾ ಕಷ್ಟ. ಎಷ್ಟೇ ದುಡಿದ್ರೂ ಇವ್ರು ಫೀಸ್ ಕಟ್ಟಿ, ಇವ್ರಿಗೆ ಬ್ಯಾಗ್ ಹೊಲಿಸಿ, ಇವ್ರ ಯೂನಿಫಾರ್ಮು ಚಡಾವು ಬೇರೆ, ಗುರುವಾರನೇ ಬಂತವ ಬಣ್ಣ, ಶನಿವಾರ ಬೇರೆ, ದಿನಕ್ಕೊಂಥರ ಹಾಕಬೇಕು. ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಒಂದು ಯಾನೋ, ಬುಡಕ್ಕೊಬ್ಳು ಮಮ್ಮಿ, ಅವಳು ಮೇಕಪ್ ಮಾಡಿಕೊಂಡು ಮಗ ಕರ್ಕೊಂಡು ಎಲ್ಲಿಗೋಗಿದೆ ಆಂಟಿ, ಮೊದಲು ಸ್ಕೂಲ್ ಕಳ್ಸ್ಕೋಗಿದೆ, ಲಿಪ್ಟಿಕ್ ಹಚ್ಕೊಂಡು ಇದು ವ್ಯಾನ್ ಒಂದಿನ 7:30 ಬರ್ತಾನೆ, ಇನ್ನೊಂದಿನ 8:30 ಆದ್ರೂ ಬರೋದೇ ಇಲ್ಲ. ಇವಳು ಎಳೆ ಬಿಸಿಲಲ್ಲಿ ಕಾಯ್ಕೊಂಡು ಬ್ಯಾವ ನೀರು ಕಿತ್ಕೊಂಡು ಲಿಪ್ಟಿಕ್ ಎಲ್ಲ ಹರ್ಕೊಂಡು ಈ ತಿಂದೋಗೋಳೆ ಗಮ್ ಗಮ ಅಂತಾಳೆ. ಆ ತಿಂದು ಬರೋ ಅಷ್ಟೊತ್ತಿಗೆ ವಿಚಿತ್ರ ಕಂಡು ಪ್ರಪಂಚ. ಏನೇ ದುಡಿದ್ರು ಕೂಡ ಮಕ್ಕಳಿಗಾಗಿಯೇ ನಾವು ಕಷ್ಟಪಡ್ತೀವಿ. ಅಂದಮೇಲೆ ಇಲ್ಲಿ ಯಾವ ಮಹಾರಾಣಿ ಬಿಂದುಮತಿ ಹೇಳ್ತಾಳೆ, ಈ ಶನಿದೇವರ ಸ್ವಭಾವ ಎಂಥದ್ದು? ಯಾರಾದರೂ ಪತಿರ್ವತಿಯರನ್ನ, ದೈವಭಕ್ತರನ್ನ, ಸದ್ಭಕ್ತರನ್ನ, ಶಿವಶರಣೆಯರನ್ನ, ದಾನವಂತರನ್ನ, ಧರ್ಮಾತ್ಮರನ್ನ ಅವರನ್ನೇ ಕೊಚ್ಚಿ, ಅವರನ್ನೇ ಕೊರೆದು ಅವರಿಗೆ ಹಿಂಸೆ ಕೊಡ್ತಕ್ಕಂಥದ್ದು ಇವನ ನೀಚ ಸ್ವಭಾವ. ಅಂತ ಶನಿದೇವರಿಗೆ ಎದುರ್ಕೋತಾ ಇದ್ದಿರಲಿಲ್ಲ ನೀವು. ಬಿಡಿ ಅವನ ಚಿಂತೆಯ, ಗೊತ್ತು ಅವಳಿಗೂ ಕೂಡ ಪರಮಾತ್ಮ ಕ್ರೂರನಾಥ, ನಾವು ಬದುಕೋದು ಕಷ್ಟ ಇದೆ ಅಂತ, ಆದರೂ ಕೂಡ ಆ ತಕ್ಷಣಕ್ಕೆ ತನ್ನ ಪತಿಗೆ ಧೈರ್ಯ ಹೇಳ್ತಾ ಇದ್ದಾಳೆ. ನಮ್ಮ ಮನೆದೇವರಾದ ಶ್ರೀಹರಿಯ ಗೋವಿಂದ, ವಿಠ್ಠಲ, ನಾರಾಯಣ ಇದ್ದಾನಲ್ಲ, ಲಕ್ಷ್ಮೀಪತಿ,
ವೈಕುಂಠ ವಾಸನ ನಾವು ಬೇಡ್ಕೊಳ್ಳೋಣ. ಅಶನಿ ಕೊಡ್ತಕ್ಕಂಥ ಕಷ್ಟವನ್ನೆಲ್ಲ ಪಾರು ಮಾಡಿಬಿಡ್ತಾನೆ. ಬಿಡಿ ಚಿಂತೆಯ ಅಂತ ಹೇಳಿ ತನ್ನ ಸೀರೆಯ ಸೆರಗಿನಿಂದ ತನ್ನ ಪತಿಯ ಕಣ್ಣೀರನ್ನು ಬರೆಸಿ ಶಾಂತಿ ಮಾಡಿ ಗಲ್ಲವನ್ನು ಹಿಡಿದು ಮುದ್ದು ಮಾಡಿ ಆ ಮನಸ್ಸನ್ನು ಸಾಂತ್ವನಗೊಳಿಸ್ತಾ ಇದ್ದಾಳೆ. ಇದು ಹೆಂಡತಿಯೊಬ್ಬಳಿಗಲ್ಲದೆ ಜಗತ್ತಿನ ಯಾವ ಹೆಣ್ಣಿಗೂ ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾರೆ, ಕಾರ್ಯೇಸು ದಾಶಿ ಕರುಣೇಶು ಮಂತ್ರಿ ರೂಪೇಶು ಲಕ್ಷ್ಮಿ ಭೋಜ್ಯೇಶು ಮಾತಾ ಕ್ಷಮಯಾದರಿತ್ರಿ ಶಯನೇಶ್ವರಮ್ಮ. ಯಾರು ಗುಣ ಇರಬೇಕು ಹೆಣ್ಣುಮಕ್ಕಳಿಗೆ. ಕಾರ್ಯೇಸು ದಾಶಿ ಅಂದರೆ ತನ್ನ ಮನೆ ಕೆಲಸ ಮಾಡುವಾಗ ದಾಸಿಯಂತಿರಬೇಕು ಆ ತಾಯಿ. ಹೆಣ್ಮಕ್ಳು ಮನೆ ಕೆಲಸ ಮಾಡುವಾಗ ಹೆಂಗಿರ್ಬೇಕು? ಒಬ್ಬ ದಾಸಿ ಮನೆ ಆಳು, ಆ ಕೂಲಿ ಆಳು ಏನು ಕೆಲಸ ಮಾಡ್ತಾಳೋ ಅದರಂತೆ ಮನೆಯಲ್ಲಿ ತಾನು ಕೆಲಸ ಮಾಡಬೇಕು. ಅದು ಬೇಕು, ಇದು ಬೇಡ, ಅದು ಅಸಹ್ಯ, ಇದು ಕೆಟ್ಟದ್ದು ಅನ್ನೋಂಗಿಲ್ಲ. ಯಾವುದು ಬಂದು ಸಹಿಸಿಕೊಡ್ತಕ್ಕಂಥ ಶಕ್ತಿ ದಾಸಿ ಅಂತಿರಬೇಕು. ಕಾರ್ಯೇಸು ದಾಸಿ ಕರುಣೇಸು ಮಂತ್ರಿ. ಪತಿಗೆ ಸಂಕಟ ಬಂದಾಗ, ದುಃಖದಲ್ಲಿದ್ದಾಗ, ತೊಂದರೆಯಾದಾಗ, ಸಂಕಟಕ್ಕೆ ಸಿಕ್ಕಿದಾಗ ಧೈರ್ಯವನ್ನು ಹೇಳಬೇಕು. ಕರುಣೇಸು ಮಂತ್ರಿ. ಮಂತ್ರಿ ಅಂದರೆ ಒಬ್ಬ ರಾಜ್ಯದಲ್ಲಿ ರಾಜನಿಗೆ ಮಂತ್ರಿ ಇರ್ತಾನಲ್ಲ, ಆ ಮಂತ್ರಿ ಹೆಂಗಿರಬೇಕು ಹೆಂಡತಿ. ನೀವೆಲ್ಲರೂ ಜಗಳಕ್ಕೆ ಬಿದ್ದಾಗ ಬೋರ್ವೆಲ್ ತವ ಅಂತಿರಲ್ಲ, ಒಳ್ಳೆ ಮಂತ್ರಿ ಇದ್ದಂಗೆ ಕಡೆ ಇವಳು ಅಂತ. ಆ ಮಂತ್ರಿ ಅಲ್ಲ, ಈ ಮಂತ್ರಿ. ರೂಪೇಶ ಲಕ್ಷ್ಮಿ. ಹೆಣ್ಣು ಮಕ್ಕಳು ಕರ್ತವ್ಯ ಏನೋ? ಬೆಳಿಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಅನೇಕ ಅರಿಶಿನ ಕುಂಕುಮ ಹಚ್ಕೊಂಡು ಮನೆ ಬಾಗಿಲು ಸಾರಿಸಿ ಒಂದೆರಡು ರಂಗೋಲಿ ಬಿಟ್ಬಿಟ್ಟು ಮಲಗಿರೋ ಪತಿಯನ್ನ ಹೇಳ್ರಿ ಬುಡ ಕಣ್ಣ ಕುಡಿಯೋ ಕಾಪಿಯಾ ಯಾಕೋ ಅಂದ್ರೆ ಅವಾಗ ನಿಮ್ಮ ಮಂಗಳ ಸ್ವರೂಪವಾಗತಕ್ಕಂಥ ಈ ಮುಖವನ್ನ ಬರಲ್ಲ ಆವಾಗ ಮಹಾಲಕ್ಷ್ಮಿ ನೋಡಿದಾಗ ಆಯ್ತದೆ. ರೂಪೇಶ ಲಕ್ಷ್ಮಿ ಭೋಜ್ಯೇಸು ಮಾಥ. ತನ್ನ ಗಂಡನಿಗೆ ಊಟಕ್ಕಿಡುವಾಗ ಮಾತೆಯೊಂದಿರಬೇಕು ಅವ್ವಾ. ಹೇಗಿರ್ಬೇಕು? ಎತ್ತು ತಾಯಿ ಯಾವಾಗ ಮಗನಿಗೆ ಊಟಕ್ಕೆ ಯಾವ ರೀತಿ ಇರ್ತಾರೋ ಅದನ್ನು ತಿನ್ಬೇಕಂತೆ. ಮಗ ಚಿಕ್ಕಲಿ ಹಾಕ್ಸ್ಕೊಡೋ, ಹೆಸರು ಬೆಳೆ ತಿನ್ನೋ, ತಂಪು ಕಣ, ಕಡ್ಡೆ ಬೆಳೆ ತಿನ್ನೋ, ಕಳ್ಳು ಒಳ್ಳೆ ಕಣ. ಎತ್ತು ತಾಯಿ ಹೆಂಗೆ ಹೇಳ್ತಾಳೆ ಮಗನಿಗೆ, ಯಾಕೋ ಸಪ್ಕಿದ್ದೀಯಾ? ಕಳ್ಳ ಇನ್ನೊಂದು ಚಿಕ್ಕ ತಿನ್ನೋ, ನನ್ನ ಬಂಗಾರ ಚಿನ್ನ ಅಂದ್ರೆ ಎಷ್ಟು ಚಂದ ಊಟ ಮಾಡ್ತಾರಲ್ವ. ಹಾಗೆ ಹೆಂಡತಿ ಆದವರು ಏನೇ ತೊಂದರೆ ಇರಲಿ, ಏನೇ ಕಷ್ಟ ಇರಲಿ, ಸಂಸಾರದಲ್ಲಿ ಒಡಕಿರ್ಲಿ, ಅವು ಅರಮಾನ್ ದುಡ್ಡು ಕೊಡ್ದೇನೆ ತರದೇನೆ ಬಂದ್ಬಿಡ್ಲಿ ನಮ್ಮ ಮನೆಗೆ. ಚಿಂತೆ ಮಾಡಬಾರ್ದು, ಭಯಕ್ಕೆ ಹೋಗ್ಬೇಡ್ದು. ಆ ಸಮಯದಲ್ಲಿ ಅವನೇನೇ ಕಲ್ತಿರ್ಲಿ, ಅವನೇನೇ ಇಗ್ಲಿ, ನಾವು ಅದೆಲ್ಲ ಬೇಜಾರು ಮಾಡ್ಕೊಬಿಡೋದು. ಶಾಂತಿ ಹೇಳಬೇಕು. ಭೋಜ್ಯ ಸುಮಾತ ಊಟಕ್ಕಿದ್ದಾಗ ಮಾತ್ರ ಊಟ ಮಾಡಿ ಸ್ವಾಮಿ. ಸ್ವಲ್ಪ ತಗಲಿ. ಎಷ್ಟಾಯ್ತಲ್ಲ ಊಟ ಮಾಡಿ. ಉಪ್ಪಿನಕಾಯಿ ತರಲೆ, ಪಲ್ಯ ತರಲೆ, ಅನ್ನ ತರಲೆ, ಮೊಸರು ತರಲೆ. ನೋಡಿ ನೋಡಿ ಇವ್ರನ್ನ ತರಲೆ, ಅವರಲ್ಲಿ ತರಲೆ ಅಂತ ಇವ್ರು ತರಲೆ ಅಂತಾರೆ. ನೀವೆಲ್ಲ ಹಂಗ್ ಮಾಡಲ್ಲ ಕಣವ. ಕೆಲವರಿಗೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಕೊಳೆ ತವೆಯ ಕೊಳೆ ತವೆ ನಿಂತ್ಕೊಂಡು ತರಲೆ ತರಲೆ ಮೊಸರ ತರಲೆ ಮೊಸರ ತಿಂದಂಗೆ ಹಾಕ್ತಂಗೆಯ. ಇನ್ಯಾಕೆ ನಿನ್ ತಂದೆ ತೊಂದರೆ ಕೊಡ, ನಾನು ನಿನ್ನ ಅಲ್ಲೇ ತರಲೆ. ಎತ್ತ ತಾಯಿ ಅಂತಿರ್ಬೇಕಂತೆ. ಕ್ಷಮಯಾಧರಿತ್ರಿ. ಸಂಸಾರದಲ್ಲಿ ದೊಡ್ಡ ಸೊಸೆಯಿಂದಲೇ ಒಂದು ಮಾತು ಬರ್ತದೆ, ಚಿಕ್ಕ ಸೊಸೆಯಿಂದಲೇ ಒಂದು ಮಾತು ಬರ್ತದೆ, ಚಿಕ್ಕ ಮಗನೇ ಏನೋ ಅಂತಾನೆ,
ಏನೇನೋ ವಿಪರೀತವಾಗಿ ಸಂಸಾರ ಅಂದಮೇಲೆ ಯಾರು ಕೂಡ ಸುಖವಾಗಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಎಲ್ಲಾ ಸಂಸಾರಗಳು ಬೆರೆತಿದ್ದೇ ಇರ್ತದೆ. ಹೆಣ್ಣನ್ನು ಕ್ಷಮೆ ಇರಬೇಕು. ಧರಿತ್ರಿ ಈ ಭೂಮಿ ನಗೇನೆ ಹಗಿಲಿ ಹಳ್ಳ ತೋಳಿ ಮನಸ್ಸು ಮಾಡಿ ಅಲಗಾಡವಲ್ಲ, ಹಂಗೆ ಸಂಸಾರದಲ್ಲಿ ಎಲ್ಲವನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿ ಇರಬೇಕು ಆ ಹೆಣ್ಣಿಗೆ. ಈಗ ಹೆಣ್ಮಕ್ಳು ಸಿಗೋಡ ಶಕ್ತಿ ಇರ್ಬೇಕು ಸರ್. ಸ್ತ್ರೀ ಶಕ್ತಿ ಬಂದರೆ ಇನ್ನೂ ಶಕ್ತಿ, ಎಷ್ಟು ಶಕ್ತಿ ಇವ್ರಿಗೆ ಸರ್. ಈಗ ಶಿಕ್ಷಣ ಬಂದ್ಮೇಲೆ ಗಂಡಸ ನಿಶಕ್ತಿ ಆಗ್ಬಿಟ್ಟವ್ರೆ. ಎಲ್ಲ ನಿಶಕ್ತಿ, ಹೆಂಗಸರೆಲ್ಲ ಸ್ತ್ರೀ ಶಕ್ತಿ. ನಾವು ಬಸ್ಸಲ್ಲಿ ಹಿಂಗೆ ಗೋಳಿ ಮಕ್ ನೋಡ್ಬೇಕು, ಇವ್ರು ಹಿಂಗ್ ಹೋಯ್ತಾರೆ, ನಾವು ದುಡ್ಡು ಕೊಟ್ಟವ್ರು ಹಿಂಗ್ ಹೋಗ್ಬೇಕು. ಯಾವ ವಿಕ್ರಮ ಅವ್ರು ಕಂಡಕ್ಟ್ರು ಸೀಟೆ ಕೇಳಂಗಿಲ್ಲ, ತಗೊಂಡೋಗಿ ಮಗತ್ತಾಗಿಡಿದ್ರು ತಗೊಳ್ಳೋ ಸೀಟ ಇವರು ತಗೊಳ್ಳಿ ಎಲ್ಲಿ ನೆಲಮಂಗಲಿಕ್ಕೆ ಅಲ್ಲ ಕಣ್ರಿ. ದುಡ್ಡಿಲಾಗಿ ಕಾಸಿಲ್ಲ, ಏನ್ ಬೆಳಿಗ್ಗೆ ಎದ್ದೆ ಅವನು ಸಂಡೆವರೆಗೂ ಇವಾಗ ಏನಾದ್ರು ಗೊತ್ತಾ, ಅವರೇ ಒಂದ್ ಸೀಟ್ ಇಟ್ಕೊಂತಾರೆ ಕಂಡಕ್ಟರ್. ಇವಾಗ ನಾವೇನ ಚಿಲ್ಲರೆ ಕೊಡಂಗಿಲ್ಲ, ಏಳ್ಸಂಗಿಲ್ಲ, ಬರೀ ಹರಿಯೋದು ಕೊಡ್ತಾ ಇರ್ತು. ಅವನು ಒತ್ತಾರ ಇರದೆ ಸಂಜೆ ಗಂಟೆ ಏನು ಅವನು ಬೇಜಾರಾಗಿರುವ ಪಾಪ. ಕೈ ಹಿಂಗ್ ಅನ್ನಂಗೆ ಇಲ್ಲ ಅವನು, ಏನು ಹಿಂಗೆ ಅಲ್ಲ. ನಾವು ನೋಡ್ತೀವಿ ಎಷ್ಟು ದಿನ ಅಂತ. ಆದ್ರೆ ಕ್ಷಮಯಾ ಧರಿತ್ರಿ ಶಯನೇಶ್ವರಂಭ ಅಂದ್ರೆ ಏನಪ್ಪ ಅಂದ್ರೆ, ತನ್ನ ಗಂಡನೊಡನೆ ಮಲಗುವಾಗ ರಂಬೆಯಂತಿರಲಿರುವ ರಂಬೆಯಂತೆ ನಗುತ್ತಾ ಅವನ ಮನಸ್ಸನ್ನು ಸಂತೋಷಪಡಿಸಿ ಅವನ ಮನಸ್ಸನ್ನು ಗೆದ್ದುಕೊಂಡು ಅವನಲ್ಲಿ ಅನುರಕ್ತರಾಗಿರಬೇಕು. ಆ ತಾಯಿ ಅಂದ್ರೆ ಅದು ಸತಿ ದಂಪತಿಗಳ ಬಾಂಧವ್ಯ. ಈಗ ಸ್ವಲ್ಪ ವ್ಯತ್ಯಾಸ. ಏನು ವ್ಯತ್ಯಾಸ? ಆಂಟಿ ಮನೆಯಲ್ಲಿ ಸೀರಿಯಲ್ ನೋಡ್ತಾ ಇದ್ದೆ. ವೈನಿ ಕುಡಿ. ಇವಾಗ ಕಷ್ಟ ಸುಖ ಮೊಬೈಲ್ ವೈನಿ ಕುಡಿ. ಗೋವಿಂದ ಆಂಜನೇಯ ಗೋವಿಂದ ಸತ್ಯ ಸಂಕಲ್ಪನಾದ ಶ್ರೀದೇವರ ಪಾದಕ್ಕೆ